ನಮಸ್ಕಾರ, ನನ್ನ ಹೆಸರು ರಾಧಾ ರಾಮಯ್ಯ ಅಂತ. ನಾವು ಬೆಂಗಳೂರಿನವರು. ಈಗ 2 ವರ್ಷದಿಂದ ಮೈಸೂರಲ್ಲಿ ವಾಸ ಮಾಡ್ತಾಯಿದ್ದೀವಿ. ಮಗ ಇಲ್ಲಿದ್ದಾನೆ. ನಾವು ಕೊರೋನಾದಲ್ಲಿ ಬೆಂಗಳೂರಿಂದ ಮಳವಳ್ಳಿ ಹತ್ರ ಜಮೀನು ತೊಗೊಂಡಿದ್ವಿ. ಜಮೀನು ಹತ್ರ ವಾಸ ಇದ್ವಿ. ಆವಾಗ ನಾನು ಜಮೀನಲ್ಲಿ ತರಕಾರಿ ಎಲ್ಲ ಬೆಳೆದು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಆಮೇಲೆ ಬರ್ತಾ ಬರ್ತಾ ನನಗೆ ಸ್ವಲ್ಪ ಸುಸ್ತು ಕಾಣಿಸ್ತು. ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಬರ್ತಾಯಿರಲಿಲ್ಲ, ಉಸಿರಾಡೋಕ್ಕಾಗ್ತಿಲ್ಲ. ಇಡೀ ರಾತ್ರಿ ಎಲ್ಲ 4-5 ದಿಂಬು ಬಿಟ್ಕೊಂಡು ಹೊರ್ಕೊಂಡು ಕೂತ್ಕೊಳ್ವೆ. ಹಿಂಗಾಗಿ ತುಂಬ ತೊಂದರೆ ಆಯಿತು. ಬರ್ತಾ ಬರ್ತಾ ಊಟ ಸೇರಲಿಲ್ವ, ತುಂಬ ವೀಕ್ ಆದೆ. ಆಮೇಲೆ ಬೆಂಗಳೂರಿಗೆ ಬಂದು ನಮ್ಮ ಮನೆ ಹತ್ರ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿ ತೋರಿಸ್ದೆ. ಅವರು ಜಯದೇವಕ್ಕೆ ರೆಫರ್ ಮಾಡಿದರು. ಆಮೇಲೆ ಅಲ್ಲಿ ಪರೀಕ್ಷೆ ಎಲ್ಲ ಮಾಡಿದ್ಮೇಲೆ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಆವಾಗ ನನಗೆ 69 ವರ್ಷ ವಯಸ್ಸಾದ ಕಾರಣ ತುಂಬ ವೀಕ್ ಆಗಿದ್ನಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡೋಕ್ಕಾಗಲ್ಲ ಇವರಿಗೆ, ಟ್ಯಾಲಿ ಅಳವಡಿಸ್ಬೇಕು ಅಂತ ಡಾಕ್ಟರ್ ಸದಾನಂದ್, ವೀಣಾ ಮೇಡಮ್ ಎಲ್ಲ ಸಜೆಸ್ಟ್ ಮಾಡಿದರು. ಆವಾಗ ನಾವು ಇಲ್ಲಿ ಆಪ್ರೇಷನ್ ಟ್ಯಾಲಿ ಮಾಡಿಸೋಕ್ಕೆ ಮಗ ಮಾಡಿಸಿದ್ರು. I am Dr. K.S. Sadananda. I am the Professor of Cardiology and the Medical Superintendent of Sri Jayadeva Institute of Cardiology, Mysore branch. So Jayadeva Institute of Cardiology has got 4 branches. It has one of the highest cardiac beds in India, and we do the highest number of intervention procedures in the country. We had this lady, a 69-year-old, coming in 2022 with symptoms of what we call as heart failure. She had this valvular heart disease called severe aortic stenosis. Her valvular aortic stenosis was because of rheumatic heart disease. Being at 69, and she was very frail and was in and out of hospitalizations. So she was in the intermediate risk category, and we offered her this non-invasive procedure called TAVI. So we have been doing the TAVI procedure for the past 5 years. Till now we have done more than 20 procedures. I remember this case really well because this was the first case of our institute. ಮೈಸೂರಿನಲ್ಲಿ ಟ್ಯಾಲಿ ಆಪ್ರೇಷನ್ಗೆ ನಾನೇ ಮೊದಲನೇ ಪೇಷಂಟು. So TAVI is a disruptive technology. It is being used as an alternative to the surgical aortic valve implantation in very high risk patients. So everything was tackled to the T. Patient procedure went on as per the plan, and she was uneventfully discharged 5 days later. It is a very safe procedure. It has got a very short hospital stay. 30 to 45 minutes the procedure can be completed, and the very next day the patient can walk around. ಮೊದಲು ನಡೆಯೋಕ್ಕೆಲ್ಲ ನಂಗೆ ಆಗ್ತಾನೆ ಇರಲಿಲ್ಲ. ಆಪ್ರೇಷನ್ ಆದಮೇಲೆ ಚೆನ್ನಾಗಿ ನಡೆದಾಡಿದೆ, ಊಟನೂ ಚೆನ್ನಾಗಿ ತಿಂದೆ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಮನೆಯಲ್ಲೇ ಟೆರೆಸ್ ಮೇಲೆ ಪಾಟ್ ಗಿಡಗಳ ಹಾಬಿ, ಗಿಡ ಬೆಳೆಯೋದು ನನಗೆ. ಎದ್ರೆ ಗಿಡ ನೆಡಬೇಕು, ಒಂದು ಹೂವಿನ ಗಿಡ, ತರಕಾರಿ ಎಲ್ಲ ಬೆಳಿತೀನಿ. ದಿನಕ್ಕೆ 2 ಸಲ ನೀರು ಹಾಕೋಕ್ಕೆ ಮೇಲೆ ಕೆಳಗೆ ಹತ್ತೀನಿ, ಅಲ್ಲೇ ವಾಕ್ ಮಾಡ್ತೀನಿ ಸ್ವಲ್ಪ. Basically back to our activities, walking, gardening, which is a passion. ಇಡೀ ಸ್ಟಾಫೇ ನನ್ನ ಅವರು ತಾಯಿ ಥರ ನೋಡಿಕೊಂಡ್ರು. ಸೆಪ್ಟೆಂಬರ್ 9ನೇ ತಾರೀಕು ಅವ್ರ ಮಗಳ ಬರ್ತಡೇ ಬಿಟ್ಟು ನನಗೆ ಬಂದು ಆಪ್ರೇಷನ್ ಮಾಡಿದರು. ಜಯದೇವದ ಎಲ್ಲ ಡಾಕ್ಟ್ರುಗಳಿಗೂ ನನ್ನ ಮನಪೂರ್ವಕ ಕೃತಜ್ಞತೆ ಸಲ್ಲಿಸಿ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಪ್ಪ.